Second chapter, electrostatic potential and capacitance. In the first chapter, we have studied about the charge, electric field, as well as the electrostatic force. In this chapter, we have dealt with the electric charge with an energy. A particle which is having the charge q means, thus it possesses the energy is called as a potential energy. For that, we are taken by the charge is known as a source charge, that is expressed by q. A charge, it possesses electric field. A charge, it possesses electric field. Thus, it exerts electrostatic force is up to infinity. ಒಂದು ಸೋರ್ಸ್ ಚಾರ್ಜ್ ಅನ್ನುವಂಥ ಒಂದು ಚಾರ್ಜನ್ನು ತಗೊಂಡ್ರೆ ಚಾರ್ಜ್ನ ಜೊತೆಗೆ ಏನಿರ್ತದೆ ಕೇಳಿದರೆ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದೆ. ಆ ಎಲೆಕ್ಟ್ರಿಕ್ ಫೀಲ್ಡಿಂದಾಗಿ ಏನು ಮಾಡ್ತದೆ ಕೇಳಿದರೆ ದ ಚಾರ್ಜ್ ವಿಚ್ ಎಕ್ಸರ್ಟ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆ್ಯಂಡ್ ದ್ಯಾಟ್ ಫೋರ್ಸ್ ಇಸ್ ಎಕ್ಸ್ಟೆಂಡೆಡ್ ಅಪ್ ಟು ಇನ್ಫಿನಿಟಿ. ಹಾಗಾಗಿ ಇಲ್ಲಿ ಒಂದು ಟರ್ಮನ್ನು ಬರೆದಿದೆ, ದ ಫೋರ್ಸ್ ಇಸ್ ಕನ್ಸಿಡರ್ಡ್ ಇನ್ ಟರ್ಮ್ಸ್ ಆಫ್ ಅನ್ ಇನ್ಫಿನಿಟಿ. ದ ಇನ್ಫಿನಿಟಿ ಇನ್ ವಿಚ್ we are taken by the one more charge that is called as a small plus q. That small plus q is known as a unit positive charge. Q is called as a source charge and that small plus q charge is called as a unit positive charge. Therefore, in order to get the potential on that unit positive charge, ಈ ಪ್ಲಸ್ ಕ್ಯೂ ಅನ್ನುವಂಥ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನುವಂಥದ್ದು ಪೊಟೆನ್ಷಿಯಲನ್ನು ತಗೊಳ್ಬೇಕಾದ್ರೆ ದ ಎಕ್ಸ್ಟರ್ನಲ್ ವರ್ಕ್ ಡನ್ ಇಸ್ ರಿಕ್ವೈರ್ಡ್ by an external force in an electrostatic field line. Electrostatic potential as well as the capacitance and now heading ಬರ್ದಿದ್ದೇವೆ. Source charge, it exerts the electric field, thus it exerts an electrostatic force is up to infinity. The infinity in which we are taken by the unit positive charge. The unit positive charge, it possesses the potential energy in an electrostatic field line. ಈ ಯೂನಿಟ್ ಪಾಸಿಟಿವ್ ಚಾರ್ಜ್ ಅನ್ನುವಂಥದ್ದು ಇಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನಲ್ಲಿ ಏನು ಮಾಡ್ತದೆ ಕೇಳಿದರೆ ಚಾರ್ಜನ್ನು ಅಥವಾ ಎನರ್ಜಿಯನ್ನು ಪೊಸೆಸ್ ಮಾಡ್ತದೆ. That energy is because of external force. That energy is because of an external force as well as the work done. ಆ ಫೋರ್ಸ್ ಅನ್ನುವಂಥದ್ದು ವರ್ಕ್ ಡನ್ ಆಗಿ ಕ್ರಿಯೇಟ್ ಆದ್ರಿಂದಾಗಿ ಇದರಲ್ಲಿ ಎನರ್ಜಿ ಡೆವಲಪ್ ಆಗ್ತದೆ. ಆದರೆ ಹೇಗೆ ಡೆವಲಪ್ ಆಗ್ತದೆ ಕೇಳಿದ್ರೆ ದ್ಯಾಟ್ ವರ್ಕ್ ಡನ್ ಇಸ್ ಅಗೇನ್ಸ್ಟ್ ದಿಸ್ ಫೋರ್ಸ್. ವಾಟ್ ಅಬೌಟ್ ದಿಸ್ ಫೋರ್ಸ್ ಇಸ್ ನೋನ್ ಆಸ್ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಹಾಗಾದರೆ ವರ್ಕ್ ಡನ್ ಹೇಗಿದೆ ಕೇಳಿದರೆ ದ ವರ್ಕ್ ಡನ್ ಇಸ್ ಅಗೇನ್ಸ್ಟ್ ದ ಇಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ದೆನ್ ಹೌ ಇಟ್ ಈಸ್ ಗೆಟಿಂಗ್ ದ ಎನರ್ಜಿ. ಹಾಗಾದರೆ ಪ್ಲಸ್ ಕ್ಯೂ ಅನ್ನುವಂಥದ್ದು ಹೇಗೆ ಎನರ್ಜಿಯನ್ನು ಪಡ್ಕೊಳ್ತದೆ? For that, the work done in bringing the unit positive charge, the work done in bringing the unit positive charge from infinity to that point. ನೋಡಿ, ಈ ಪ್ಲಸ್ ಕ್ಯೂ ಚಾರ್ಜನ್ನು ನಾನು ಏನು ಮಾಡ್ತಾ ಇದ್ದೇನೆ ಕೇಳಿದರೆ ಇಲ್ಲಿಂದ ಮೂವ್ ಮಾಡ್ತಾ ಇದ್ದೇನೆ ಬೈ ಯೂಸಿಂಗ್ ಅನ್ ಎಕ್ಸ್ಟರ್ನಲ್ ಫೋರ್ಸ್. ಈ ಪ್ಲಸ್ ಕ್ಯೂ ಚಾರ್ಜ್ ಅನ್ನುವಂಥದ್ದು ಈಗ ಎಲ್ಲಿದೆ ಕೇಳಿದರೆ ಈ ಸೈಡ್ ದ ಪಾಯಿಂಟ್ ಇಸ್ ನೋನ್ ಎಸ್ ಎ. ಈ ಪ್ಲಸ್ ಕ್ಯೂ ಚಾರ್ಜ್ ಅನ್ನುವಂಥದ್ದು ಈಗ ಎಲ್ಲಿ ಇದೆ. ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ್ಯಾಟ್ ಪಾಯಿಂಟ್ ಅಗೇನ್ಸ್ಟ್ ನನ್ನ ಡೈರೆಕ್ಷನ್ ಹೇಗಿದೆ ಕೇಳಿದ್ರೆ ಇಟ್ಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಈ 1 ಕೂಲಂಬ್ ಚಾರ್ಜನ್ನು ಯೂಸ್ ಮಾಡಿಕೊಂಡು ನಾನು ಇನ್ಫಿನಿಟಿಯಿಂದ ಏನ ಕಡೆಗೆ ಹೊರಟಿದ್ದೇನೆ. ದೇರ್ಫೋರ್ ದ ಡೈರೆಕ್ಷನ್ ಇಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಅನ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ದೇರ್ಫೋರ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ್ಯಾಟ್ ಪಾಯಿಂಟ್ against the electrostatic force, the very important one, it is independent of path. ನನ್ನ ಮೂಮೆಂಟ್ ಏನಿದೆ ಈ ಪ್ಲಸ್ 1 ಕೂಲಂಬ್ ಚಾರ್ಜನ್ನು ಇಟ್ಕೊಂಡು ನಾನು ಏನು ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನಲ್ಲಿ ಮೂವ್ ಆಗ್ತಾ ಇದ್ದೇನೆ ವಿದೌಟ್ ಅನ್ ಎಕ್ಸಲರೇಷನ್. ಒಂದು ಕಂಡೀಷನ್ ಬರೆದಿದ್ದೇನೆ ನಾನು ಡೆಫಿನೇಷನ್ ಬರೆಯುವಾಗ, ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದ್ಯಾಟ್ ಪಾಯಿಂಟ್, infinity to that point against the electrostatic force in an electrostatic field line, the charge q possesses a potential energy. ಆದರೆ ಈ ಪ್ಲಸ್ ಕ್ಯೂ ಚಾರ್ಜಸ್ಗೆ ಪಾಯಿಂಟ್ ಎಲ್ಲಿ ಏನು ಸಿಕ್ಕಿದ್ದು ಕೇಳಿದರೆ ಪೊಟೆನ್ಷಿಯಲ್ ಅಥವಾ ಪೊಟೆನ್ಷಿಯಲ್ ಎನರ್ಜಿ ಸಿಕ್ಕಿದ್ದು. ಹಾಗಾದರೆ ಇಲ್ಲಿರುವಂಥ ಪೊಟೆನ್ಷಿಯಲ್ ನಾನು ವಿ ಎ ಅಂತ ಬರಿತೇನೆ. ಐ ರಿಪೀಟ್, ಪುನಃ ಈ ಪಾಯಿಂಟನ್ನು ರಿಪೀಟ್ ಮಾಡ್ತಾ ಇದ್ದೇನೆ. ವಿ ಆರ್ ಟೇಕನ್ ಬೈ ದ ಚಾರ್ಜ್ ಇಸ್ ನೋನ್ ಎಸ್ ಎ ಸೋರ್ಸ್ ಚಾರ್ಜ್. Charge, it can possess electric field, thus it exerts electrostatic forces up to infinity. ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡನ್ನು ಪೊಸೆಸ್ ಮಾಡ್ತಾ ಇದೆ, ಇನ್ಫಿನಿಟಿ ತನಕ ತನ್ನ ಫೋರ್ಸನ್ನು ಎಕ್ಸ್ಟೆಂಡ್ ಮಾಡ್ತಾ ಇದೆ. ದ ಇನ್ಫಿನಿಟಿ ಇನ್ ವಿಚ್ ವಿ ಆರ್ ಟೇಕನ್ ಬೈ ದ ಚಾರ್ಜ್ ಇಸ್ ನೋನ್ ಎಸ್ ಅನ್ ಯೂನಿಟ್ ಪಾಸಿಟಿವ್ ಚಾರ್ಜ್, ವಿಚ್ ಮೀನ್ಸ್ ದಟ್ ದ ಚಾರ್ಜ್ ಇಸ್ ಈಕ್ವಲ್ ಟು 1 ಕೂಲಂಬ್. ಈ 1 ಕೂಲಂಬ್ ಚಾರ್ಜಲ್ಲಿ ಏನಾಗಬೇಕು ಕೇಳಿದರೆ ಈಗ ಎನರ್ಜಿ ಡೆವಲಪ್ ಆಗಬೇಕು. ದಟ್ ಎನರ್ಜಿ ಇಸ್ ಕಾಲ್ಡ್ ಎಸ್ ಅನ್ ಪೊಟೆನ್ಷಿಯಲ್ ಎನರ್ಜಿ. ಆದರೆ ಆ ಪೊಟೆನ್ಷಿಯಲ್ ಎನರ್ಜಿಯನ್ನು ಡೆವಲಪ್ ಆಗಬೇಕಾದ್ರೆ ನಾನು ಏನು ಮಾಡ್ತಿದ್ದೇನೆ ಕೇಳಿದರೆ ವಿ ಆರ್ ಟೇಕನ್ ಬೈ ಅನ್ ಎಕ್ಸ್ಟರ್ನಲ್ ಫೋರ್ಸ್ in terms of a work done. By using that force, we are moving from the point is known as an infinity to a. ಆ ಫೋರ್ಸನ್ನು ಯೂಸ್ ಮಾಡಿಕೊಂಡು 1 ಕೂಲಂಬ್ ಚಾರ್ಜನ್ನು ನಾನು ಮೂವ್ ಮಾಡ್ತಾ ಇದ್ದೇನೆ. ಎಲ್ಲಿಂದ ಎಲ್ಲಿಗೆ? ಇನ್ಫಿನಿಟಿಯಿಂದ ಹೇಗೆ ಮೂವ್ ಮಾಡ್ತಾ ಇದ್ದೇನೆ. Thus the charge q possesses energy. Thus the charge q gains an energy. That energy is called as a potential energy. Therefore that point is called as a potential point. The point is known as a potential point and this condition is said to be electrostatic potential. Based on that we are done by the definition, the electrostatic potential at any point in an electrostatic field. ಯಾಕೆ ಎನಿ ಪಾಯಿಂಟ್ ಅಂತ ಬರೆದಿದ್ದೇನೆ ಕೇಳಿದರೆ
ಎಟ್ ಎವ್ರಿ ಪಾಯಿಂಟ್ ಇನ್ ಅನ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನ್. ಈ ಪ್ಲಸ್ ಕ್ಯೂ ಅನ್ನು ನೀವು ಎಲ್ಲಿ ಇಟ್ಟಿದ್ದೀರಿ, ಹಾಗಾಗಿ ಪೊಟೆನ್ಷಿಯಲನ್ನು ಹೇಗೆ ಬರೆದಿದ್ದೀರಿ ಕೇಳಿದ್ರೆ ದಟ್ ಇಸ್ ಎಕ್ಸ್ಪ್ರೆಸ್ ಬೈ ವಿ ಎ. ಸಪೋಸ್ ಇದೇ ಪ್ಲಸ್ ಕ್ಯೂ ಚಾರ್ಜನ್ನು ನೀವೇನು ಮಾಡಿದಿರಿ ಕೇಳಿದ್ರೆ ವಿ ಆರ್ ಟೇಕನ್ ಬೈ ದ ಒನ್ ಮೋರ್ ಪಾಯಿಂಟ್ ದಟ್ ಇಸ್ ಎಕ್ಸ್ಪ್ರೆಸ್ ಬೈ ಬಿ. Now the plus q charge that is present over the point is known as B. Again the charge is moving opposite to the direction of the electrostatic force. ಈ ಪ್ಲಸ್ ಕ್ಯೂ ಏನಾಗ್ತದೆ ಕೇಳಿದ್ರೆ ಎಲೆಕ್ಟ್ರೋಸ್ಟಾಟಿಕ್ನ ಫೋರ್ಸ್ನ ಅಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇದೆ. ಅಗೇನ್ ವಿಚ್ ಗೇನ್ಸ್ ದ ಎನರ್ಜಿ ಆರ್ ಎನ್ ಎ ಪೊಟೆನ್ಷಿಯಲ್ ದಟ್ ಇಸ್ ಎಕ್ಸ್ಪ್ರೆಸ್ ಬೈ ವಿ ಬಿ. ಆದರೆ ಇದು 2 ಪಾಯಿಂಟ್ ಮಾತ್ರ, ಎಷ್ಟು ಸಹ ಪಾಯಿಂಟನ್ನು ಬರಿಬೋದು. ವಿ ಆರ್ ಟೇಕನ್ ಬೈ ದ ಒನ್ ಮೋರ್ ಪಾಯಿಂಟ್ ಇಸ್ ಕಾಲ್ಡ್ as an P. Now the plus q charge is moving from the point is known as infinity to the point P. ಇದೇ ಪ್ಲಸ್ ಕ್ಯೂ ಚಾರ್ಜನ್ನು ನಾನು ಇನ್ಫಿನಿಟಿಯಿಂದ ಪಾಯಿಂಟ್ ಪಿಗೆ ಮೂವ್ ಮಾಡ್ತಾ ಇದ್ದೇನೆ. ಅಗೈನ್ ದ ಪ್ಲಸ್ ಕ್ಯೂ ಚಾರ್ಜ್ ಪೊಸೆಸ್ ಅನ್ ಎನರ್ಜಿ. ಆದರೆ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನ್ ಇನ್ ವಿಚ್ ಎಟ್ ಎವ್ರಿ ಪಾಯಿಂಟ್ಸ್, ಈ ಫೀಲ್ಡ್ ಲೈನಲ್ಲಿ ನಾನು ಯಾವುದೇ ಪಾಯಿಂಟನ್ನು ತೊಗೊಳ್ಬೋದು. ವರ್ಕ್ ಡನ್ನನ್ನು ನಾನು ಕ್ರಿಯೇಟ್ ಮಾಡಿದರೆ ಅಪೋಸಿಟ್ ಟು ಡೈರೆಕ್ಷನ್ ಆಫ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ದಟ್ ಜನರೇಟ್ಸ್ ಅನ್ ಪೊಟೆನ್ಷಿಯಲ್. ಹಾಗಾದರೆ ಆ ಪ್ಲಸ್ ಕ್ಯೂ ಚಾರ್ಜಲ್ಲಿ ಏನಾಯಿತು ಕೇಳಿದರೆ ಎನರ್ಜಿ ಡೆವಲಪ್ ಆಯಿತು, ಪೊಟೆನ್ಷಿಯಲ್ ಎನರ್ಜಿ ಡೆವಲಪ್ ಆಯಿತು. ಆದರೆ ಆ ಪಾಯಿಂಟನ್ನು ನಾನು ಹೇಗೆ ಬರಿತೇನೆ ಕೇಳಿದರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಪಾಯಿಂಟ್ ಈಸ್ ಐದರ್ ಎ ಆರ್ ಬಿ ಆರ್ ಪಿ ಅಂತಲೂ ಸಹ ಬರಿಬೋದು. ಬಟ್ ಈ ಪ್ಲಸ್ ಕ್ಯೂ ಚಾರ್ಜನ್ನು ಇಟ್ ಇಸ್ ನಾಟ್ ಸಿಚುಯೇಟೆಡ್ ಓವರ್ ದ ಪ್ಲಸ್ ಕ್ಯೂ. ಸಿನ್ಸ್ ಹಿಯರ್ ಇಟ್ ಇಸ್ ಅ ಸೋರ್ಸ್ ಚಾರ್ಜ್ ಇಸ್ ಆಲ್ಸೋ ಪಾಸಿಟಿವ್, ದ ಪ್ಲಸ್ ಕ್ಯೂ ಚಾರ್ಜ್ ಇಸ್ ಆಲ್ಸೋ ಪಾಸಿಟಿವ್, ದರ್ ಇಸ್ ಅನ್ ಎ ಫೋರ್ಸ್ ಆಫ್ ರಿಪಲ್ಷನ್. ಇದೇ ಪ್ಲಸ್ ಕ್ಯೂನ ತಂದು ನಾನು ಇದರ ಮೇಲೆ ಇಡ್ತೇನೆ ಅಂತ ಹೇಳಿದ್ರೆ ದರ್ ಇಸ್ ನೋ ಪೊಟೆನ್ಷಿಯಲ್, ಆಗುವುದಿಲ್ಲ. ಯಾಕಂತ ಹೇಳಿದರೆ ದರ್ ಇಸ್ ಅನ್ ಎ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದಿಸ್ ಟು ಚಾರ್ಜಸ್. Is it clear? Based on that we are done by the definition. The electrostatic potential at any point in an electrostatic field line is defined as the work done in carrying a unit positive charge. Very important, one more question. The electrostatic potential at any point. The electrostatic potential at any point in an electrostatic field line is defined as the work done in carrying a unit positive charge from infinity to that point. Infinity to either A, infinity to either B, or infinity to either C. ಇನ್ನೊಂದು ಪಾಯಿಂಟನ್ನು ಚೂಸ್ ಮಾಡ್ಬೋದು. or infinity to the point P. The charge Q which can possess, ನೋಡಿ, infinity to that point against the electrostatic force of the field. Thus the charge Q gains a potential at that point. That energy is called as potential energy of the charge. That is called as a unit positive charge. That is known as plus Q. ಹೋಪ್ ಯು ಕ್ಲಿಯರ್ ದ್ಯಾಟ್. ನಿಮ್ಗೆ ಅರ್ಥ ಆಗಿದೆ ಅಂತ ತಿಳಿಸ್ಕೊಳ್ತೇನೆ. ಪುನಃ ಡೆಫಿನಿಷನ್ಸನ್ನು ಹೇಳ್ತೇನೆ. ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎಟ್ ಎನಿ ಪಾಯಿಂಟ್, ಇಲ್ಲಿರುವಂಥ ಯಾವುದೋ ಪಾಯಿಂಟಲ್ಲಿ ಸಹ ಇರ್ಬೋದು. ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎಟ್ ಎನಿ ಪಾಯಿಂಟ್ ಇನ್ ಆನ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನ್ ಇಸ್ ಡಿಫೈನ್ಡ್ ಆಸ್ ದ ವರ್ಕ್ ಡನ್ ಇನ್ ಕ್ಯಾರಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಗೇನ್ಸ್ಟ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ದ ಫೀಲ್ಡ್. Mathematically it is expressed by, potential is expressed by the symbol is called as capital V, is equal to W is called as work done. Since we are used by an external force, because of the force the charge will be displaced, but very important condition, without acceleration, independent of the path. Very important condition. Electrostatic potential, in order to bring the charge from infinity to any point in an electrostatic field line, ಇನ್ಫಿನಿಟಿಯಿಂದ ನೀವು ಯಾವುದೇ ಒಂದು ಪಾಯಿಂಟಿಗೆ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನಲ್ಲಿ ತರ್ತಾ ಇದ್ದೀರಿ. ಈಸ್ ಅಪೋಸಿಟ್ ಟು ದ ಡೈರೆಕ್ಷನ್ಸ್ ಆಫ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ದ ಪಾತ್. ಇಟ್ ಮೀನ್ಸ್ ದ್ಯಾಟ್ ವಿದೌಟ್ ಅನ್ ಎಕ್ಸಲರೇಷನ್. ಇಂಡಿಪೆಂಡೆಂಟ್ ಆಫ್ ಪಾತ್ ಮೀನ್ಸ್ ವಿದೌಟ್ ಅನ್ ಎಕ್ಸಲರೇಷನ್. ಎಕ್ಸಲರೇಷನ್ನ ಕನ್ಸಿಡರೇಷನ್ ಇಲ್ಲ, ಅಥವಾ ಪಾತ್ನ ಕನ್ಸಿಡರೇಷನ್ಸ್ ಇಲ್ಲ. ಬೇಸ್ಡ್ ಆನ್ ದ್ಯಾಟ್ ವಿ ಆರ್ ರಿಟನ್ ಬೈ ದ ಟರ್ಮ್ V is equal to W divided by Q. V is known as a potential, W is called as a work done, Q is called as an unit positive charge. It is the charge is known as an unit positive charge. It is not a source charge. ಇದು ಸೋರ್ಸ್ ಚಾರ್ಜ್ ಆಗಿರೋದಿಲ್ಲ. ಇದೇನಾಗಿರ್ತದೆ ಕೇಳಿದ್ರೆ ಯೂನಿಟ್ ಪಾಸಿಟಿವ್ ಚಾರ್ಜ್. ಚಾರ್ಜನ್ನು ಎನರ್ಜಿಯನ್ನು ಪೊಸೆಸ್ ಮಾಡ್ತಾ ಇರುವಂಥದ್ದು, ಅಥವಾ ಎನರ್ಜಿಯನ್ನು ಪಡೆದಿಟ್ಕೊಂಡಿರುವಂಥದ್ದು, ಅಥವಾ ಎನರ್ಜಿಯನ್ನು ಗೇನ್ ಮಾಡಿರುವಂಥದ್ದು ಯಾವುದು ಕೇಳಿದ್ರೆ ಇಟ್ಸ್ ಅನ್ ಯೂನಿಟ್ ಪಾಸಿಟಿವ್ ಚಾರ್ಜ್. ಇಸ್ ಇಟ್ ಕ್ಲಿಯರ್? ಮ್ಯಾಥಮೆಟಿಕಲಿ ಇಟ್ ಇಸ್ ಎಕ್ಸ್ಪ್ರೆಸ್ ಬೈ V is equal to W divided by Q. ಮ್ಯಾಥಮೆಟಿಕಲ್ ವೇಯಲ್ಲಿ ಇದನ್ನು ಡಿಫೈನ್ ಮಾಡೋದಾದರೆ ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಇಸ್ ಡಿಫೈನ್ಡ್ ಆಸ್ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಒಂದೇ ಸೆಂಟೆನ್ಸಲ್ಲಿ ನಾವು ಬರೆಯೋದಾದರೆ ಮ್ಯಾಥಮೆಟಿಕಲ್ ವೇಯಲ್ಲಿ ನಾವು ಪೊಟೆನ್ಷಿಯಲನ್ನು ಡಿಫೈನ್ ಮಾಡೋದಾದರೆ ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ V is equal to ವರ್ಕ್ ಡನ್ ಡಿವೈಡೆಡ್ ಬೈ ಯೂನಿಟ್ ಚಾರ್ಜ್. Therefore potential is expressed by the unit is called as a volt. Therefore V is expressed by 1V is equal to work done is expressed by 1 joule. ವರ್ಕ್ ಡನ್ ಅನ್ನು ಜೌಲಲ್ಲಿ ಬರೆಯುವಂಥದ್ದು. Therefore work done is considered as 1 J and charge is expressed by 1 coulomb. The SI unit of potential is volt. Therefore the electrostatic potential is said to be 1 volt at that point. ಯಾವುದೋ ಒಂದು ಪಾಯಿಂಟಲ್ಲಿ ಪೊಟೆನ್ಷಿಯಲ್ ನಾನು 1 volt ಅಂತ ಹೇಳ್ತೇನೆ. For that the definition is 1 joule of work done. 1 joule of work done in bringing the unit positive charge from infinity to that point against the electrostatic force. ನಾನು 1 volt ಪೊಟೆನ್ಷಿಯಲ್ ಅಂತ ಹೇಳಬೇಕಾದ್ರೆ ನೋಡಿ, the SI unit of potential is called as a volt.
Therefore, V is said to be 1 volt means work done will be 1 joule and the charge will be unit positive charge. Therefore, the potential at the point is said to be 1 volt means 1 joule of work is done in bringing the unit positive charges from infinity to that point. Is the mathematical way. Very important one, work done is a scalar, charge is a scalar, therefore the very important one, the electrostatic potential is also scalar. It's a scalar quantity. Work done is a scalar, charge is a scalar, therefore the electrostatic potential is also a scalar quantity. This is the definitions based on a potential. Hope you clear that. Nimge artha agide anta andukoltane. Basic definition, very important, one more question. Very important, one more question. Define electrostatic potential. The electrostatic potential in an electrostatic field line is defined as the amount of work done in bringing the unit positive charge from infinity to that point against the electrostatic force. The very important condition, the electrostatic potential is independent of the path. Based on that, we are defined by the one more term is known as electrostatic potential difference. Based on that, we are defined by the one more term is called as an electrostatic potential difference, that is expressed by delta V. ನೋಡಿ ಇಲ್ಲಿ ಒಂದು ಇಕ್ವೇಷನ್ ಬರೆದಿದ್ದೇನೆ, ಆಲ್ರೆಡಿ ಇದಕ್ಕೆ ನಾನು ಎಕ್ಸ್ಪ್ಲನೇಷನ್ ಡಯಾಗ್ರಾಮಲ್ಲಿ ಬರೆದಿದ್ದೇನೆ. ವಿ ಆರ್ ರಿಡನ್ ಬೈ ದ ಇಕ್ವೇಷನ್ ಇಸ್ ಕಾಲ್ಡ್ ಎಸ್ ಅನ್ ಡೆಲ್ಟಾ ವಿ ಇಸ್ ಈಕ್ವಲ್ ಟು ವಿ ಆರ್ ರಿಡನ್ ಬೈ ವಿ ಬಿ ಮೈನಸ್ ಆಫ್ ವಿ ಎ ಡಿವೈಡ್ ಬೈ ಕ್ಯೂ. ವಾಟ್ ಡಸ್ ಇಟ್ ಮೀನ್? ಏನು ಇರ್ಬೋದು ಇದರ ಮೀನಿಂಗ್? ಸಿ ಇಫ್ ಯು ಕನ್ಸಿಡರ್ ದ ಸೋರ್ಸ್ ಚಾರ್ಜ್, ಇದೇ ಡಯಾಗ್ರಾಮ್ ನಾನು ಪುನಃ ಬರೀತೇನೆ. ಇಫ್ ಯು ಕನ್ಸಿಡರ್ ದ ಸೋರ್ಸ್ ಚಾರ್ಜ್ that is known as an Q, it exerts a field. It possesses a field, electrostatic field. Thus, it exerts an electrostatic force. ಇಲ್ಲಿ dotted line ಅಲ್ಲಿ express ಮಾಡ್ತಾ ಇದ್ದಾನೆ. Is up to the point is known as infinity. Now, according to the definitions of electrostatic potential, the point infinity in which we are taken by the charge is called as an unit positive charge. Now, the charge is moving is opposite to the direction of electrostatic force. 1 coulomb charge ಅನ್ನು ಯೂಸ್ ಮಾಡಿಕೊಂಡು ನಾನು ಇನ್ಫಿನಿಟಿಯಿಂದ ಮೂವ್ ಆಗ್ತಾ ಇದ್ದೇನೆ. ಹೇಗೆ ಮೂವ್ ಆಗ್ತಾ ಇದ್ದೇನೆ ಕೇಳಿದರೆ ಇಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ನೌ ವಿ ಆರ್ ಮೂವಿಂಗ್ ದ ಪಾಯಿಂಟ್ ಇಸ್ ನೋನ್ ಎಸ್ ಅನ್ ಎ. Therefore, the potential at that point is expressed by VA. ಇದೇ ಪ್ಲಸ್ ಕ್ಯೂ ಚಾರ್ಜ್ ಈಗ ಪಾಯಿಂಟ್ ಎ ಅಲ್ಲಿದೆ. Thus, it is having the potential is called as an VA. In order to bring the same charge from the point A to B, ಇದೇ ಚಾರ್ಜನ್ನು ನಾನು ಏನು ಮಾಡಬೇಕು ಅಂತ ಹೇಳಿದರೆ ಎ ಇಂದ ಬಿಗೆ ತರಬೇಕೀಗ. Now the external force is required. ಇನಿಷಿಯಲ್ ಕೇಸಲ್ಲಿ ನೀವು ಏನು ಫೋರ್ಸ್ ಅಪ್ಲೈ ಮಾಡಿದ್ದೀರಿ ಆ ಫೋರ್ಸ್ಗಿಂತ ನೆಕ್ಸ್ಟ್ ಇರುವಂಥ ಫೋರ್ಸ್ ಇನ್ಕ್ರೀಸ್ ಆಗಬೇಕು. Therefore, there is an increase in work done. ಆದರೆ ನಮ್ಮ ವರ್ಕ್ ಡನ್ ಜಾಸ್ತಿ ಆಗಬೇಕು. ಪಾಯಿಂಟ್ ಇದೇ ಚಾರ್ಜನ್ನು, ಸಿನ್ಸ್ ದ ರೀಸನ್ ಇಸ್ ದಟ್ ದರ್ ಇಸ್ ಅನ್ ಎ ರಿಪಲ್ಷನ್ ಬಿಟ್ವೀನ್ ದಿಸ್ ಟು ಚಾರ್ಜಸ್. ಈಸಿಯಾಗಿ ನಿಮಗೆ ಪ್ಲಸ್ ಕ್ಯೂ ಇಂದ ಹೀಗೆ ಬರಲಿಕ್ಕೆ ಆಗೋದು. ಯಾಕೆ ಕೇಳಿದರೆ ದರ್ ಇಸ್ ಅನ್ ಎ ಫೋರ್ಸ್ ಆಫ್ ರಿಪಲ್ಷನ್ ಬಿಟ್ವೀನ್ ದ ಟು ಚಾರ್ಜಸ್. Therefore, the external force is required in order to bring the work done, in order to gain the potential. Therefore, in order to bring the charges from plus q to a, we are applied by some force. ಪ್ಲಸ್ ಕ್ಯೂ ಇಂದ ಎಗೆ ಬರುವಾಗ ಒಂದು ಫೋರ್ಸನ್ನು ಅಪ್ಲೈ ಮಾಡಿದ್ದೇನೆ, ಇದೇ ಪ್ಲಸ್ ಕ್ಯೂ ಇಂದ ಬಿಗೆ ಬರುವಾಗ ಪುನಃ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೇನೆ. ದಟ್ ಫೋರ್ಸ್ ಇಸ್ ಗ್ರೇಟರ್ ಕಂಪೇರ್ ಟು ಎ. Therefore, there is a greater work done compared to the A. At the point B, which is having the more work done compared to the A. Therefore, here it is the potential is expressed by VB. There is a potential difference. ಆದರೆ ಎರಡು ಪಾಯಿಂಟಲ್ಲಿ ಏನಿದೆ ಕೇಳಿದರೆ there is a change in work done. ಎರಡಕ್ಕೂ ಬೇರೆ ಬೇರೆ ರೀತಿಯಾದಂಥ ವರ್ಕ್ ಡನ್ನನ್ನು ಯೂಸ್ ಮಾಡಿದ್ದಾನೆ. ಆದರೆ ಎರಡು ವರ್ಕ್ ಡನ್ ಅನ್ನುವಂಥದ್ದು ಚೇಂಜ್ ಇರುವ ರೀಸನ್ನಿಂದಾಗಿ, ಎರಡು ವರ್ಕ್ ಡನ್ ಅನ್ನೋದರಲ್ಲಿ ಡಿಫ್ರೆನ್ಸ್ ಇರುವಂಥ ರೀಸನ್ನಿಂದಾಗಿ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು ಪೊಟೆನ್ಷಿಯಲ್ ಇಸ್ ಎಕ್ಸ್ಪ್ರೆಸ್ ಬೈ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ದಟ್ ಇಸ್ ಎಕ್ಸ್ಪ್ರೆಸ್ ಬೈ ದ ಟರ್ಮ್ ಇಸ್ ಕಾಲ್ಡ್ ಎಸ್ ಡೆಲ್ಟಾ ವಿ. ಡೆಲ್ಟಾ ವಿ ಈಸ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ. ಸಿನ್ಸ್ ಇಟ್ ರಿಕ್ವೈರ್ಸ್ ಮೋರ್ ವರ್ಕ್ ಡನ್ ಅವರ್ ಮ್ಯಾಕ್ಸಿಮಮ್ ಫೋರ್ಸ್, ದರ್ಫೋರ್ ವಿ ಬಿ ಮೈನಸ್ ವಿ ಎ ಇಸ್ ಈಕ್ವಲ್ ಟು VB minus VA divided by Q, that is equal to VB minus VA is taken as work done in bringing the unit positive charges from A to B. Sentence alla meaning ಇದೆ ನೋಡಿ, W times of AB ಅಂತ ಬರೆದಿದ್ದೇನೆ. W times of AB ಅಂತ ಬರೆದಿದ್ದೇನೆ. It means that work done in bringing the unit positive charge, ಇಲ್ಲಿ ಪ್ಲಸ್ ಕ್ಯೂ ಅನ್ನು ಸೇರಿಸಲಿಲ್ಲ, ಇನ್ ಜನರಲ್ ಇಕ್ವೇಷನ್ ಕನ್ಸಿಡರ್ ಮಾಡಬೇಕು. ನಾವು ಮೂವ್ ಮಾಡ್ತಾ ಇರುವಂಥ ಚಾರ್ಜ್ ಯಾವುದು ಕೇಳಿದ್ರೆ ಇಸ್ ಯೂನಿಟ್ ಪಾಸಿಟಿವ್ ಚಾರ್ಜ್. Therefore, work done in bringing the unit positive charge from infinity to A, then A to B. Therefore, work done in bringing the unit positive charges from A to B is considered as a potential difference. That is the reason why that is expressed as VB minus of VA. Now the charge is same, that is a unit positive charge, that is expressed by Q. Based on that, we are defined by the term electrostatic potential difference. The electrostatic potential difference between two points in an electrostatic field line is defined as the work done in carrying a unit positive charge without acceleration.
ಫ್ರಮ್ ಒನ್ ಪಾಯಿಂಟ್ ಟು ದ ಎನದರ್ ಪಾಯಿಂಟ್. ನೋಡಿ, ನಾವು ಫಸ್ಟ್ ಡೆಫಿನೇಷನ್ ಏನು ಬರೆದಿದ್ದೇವೆ, ಇಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ನಾವೇನು ಡೆಫಿನೇಷನ್ ಬರೆದಿದ್ದೇವೆ, ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್, ಫ್ರಮ್ ಇನ್ಫಿನಿಟಿ ಟು ದ್ಯಾಟ್ ಪಾಯಿಂಟ್. ಇನ್ಫಿನಿಟಿಯಿಂದ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ನ ಯಾವುದೇ ಒಂದು ಲೈನಲ್ಲಿ ಇರ್ಬೋದು, ಇನ್ಫಿನಿಟಿಯಿಂದ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಲೈನಲ್ಲಿ ಯಾವುದೇ ಒಂದು ಪಾಯಿಂಟಲ್ಲಿ ಇರ್ಬೋದು. ಬಟ್ ಇಲ್ಲಿ ಡೆಫಿನೇಷನ್ ಬರೆಯುವಾಗ ನೋಡಿ, ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ in an electrostatic field is defined as the work done in carrying a unit positive charge without acceleration. It means that independent of path, very important one, from one point to the another point, from one point to the another point, from the point A to B. ನೋಡಿ, ಮೂವ್ ಆಗ್ತಿರುವಂಥದ್ದು ಎ ಇಂದ ಬಿಗೆ ಇಸ್ ಅಗೇನ್ಸ್ಟ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ದೇರ್ ಫೋರ್ ಫ್ರಮ್ ಪಾಯಿಂಟ್ ಒನ್ ಪಾಯಿಂಟ್ ಟು ದ ಅನದರ್ ಪಾಯಿಂಟ್ ಅಗೇನ್ಸ್ಟ್ ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ದ ಫೀಲ್ಡ್ is defined as electrostatic potential difference, and that is written by the term delta V is equal to VB minus VA divided by Q, that is equal to WAB divided by Q, since potential is because of an external work done or the force. Is it clear? Therefore, the electrostatic potential at any point or the potential energy of the charge Q, ನೋಡಿ ಈ ಪ್ಲಸ್ ಕ್ಯೂ ಏನಿದೆ, ಎಟ್ ಎನಿ ಪಾಯಿಂಟ್, ಯಾವುದೇ ಪಾಯಿಂಟಲ್ಲಿ ಇರ್ಬೋದು, ದ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಚಾರ್ಜ್ ಕ್ಯೂ, ಈ ಪ್ಲಸ್ ಕ್ಯೂ ಎಲ್ಲಿದೆ ಕೇಳಿದರೆ ಈ ಸೈಡ್ ದ ಪಾಯಿಂಟ್ ಇಸ್ ನೋನ್ ಎಸ್ ಎ, ದಟ್ ಇಸ್ ಈಕ್ವಲ್ ಟು ದಿ ಎಕ್ಸ್ಟರ್ನಲ್ ವರ್ಕ್ ಡನ್ in order to bringing the unit positive charge from infinity to that point. ಆದರೆ ಪ್ಲಸ್ ಕ್ಯೂ ಇಂದ ಹೇಗೆ ನಾನು ಬಂದು ಏನು ಪೊಟೆನ್ಷಿಯಲನ್ನು ತೊಗೊಂಡಿದ್ದೇನೆ ಇಸ್ ಬಿಕಾಸ್ ಆಫ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್, ದಟ್ ಇಸ್ ಈಕ್ವಲ್ ಟು ಎಕ್ಸ್ಟರ್ನಲ್ ವರ್ಕ್ ಡನ್. ನಾನು ಎಷ್ಟು ಎಕ್ಸ್ಟರ್ನಲ್ ವರ್ಕ್ ಡನ್ನನ್ನು ಕ್ರಿಯೇಟ್ ಮಾಡಿದ್ದೇನೆ ಈ ಪಾಯಿಂಟ್ ಕ್ರಿಯೇಟ್ ಆಗಲಿಕ್ಕೆ ಅದಕ್ಕೆ ಈಕ್ವಲ್ ಆಗಿರ್ತದೆ. ದೇರ್ ಫೋರ್ ಡೆಲ್ಟಾ ವಿ ಈಸ್ ಈಕ್ವಲ್ ಟು ವಿ ಬಿ ಮೈನಸ್ ವಿ ಎ ಡಿವೈಡ್ ಬೈ ಕ್ಯೂ, ದಟ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಎ ಬಿ ಡಿವೈಡ್ ಬೈ ಕ್ಯೂ. Therefore, the electrostatic potential difference is also expressed by the unit is called as volt. Potential difference, potential, one other the same unit, that will be expressed by the unit is called as volt. Volt, that is expressed by the symbol is called as V. Again, electrostatic potential difference is also a scalar quantity. This is a basic concept in general for an electrostatic potential.